ನಮಗೆ ಸಮಯ ಬಹಳ ಕಡಿಮೆ ಇದೆ. ಯಾಕಂದ್ರೆ ಈಗ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ 11 ಗಂಟೆಗೆ ಇತ್ತು. ಕೆಲವರಾಯ ಸ್ವಾಮಿ ತಡಬಡಾಯಿಸ್ತಾ ಇದ್ದಾರೆ, ಪಾಪ ಕರ್ಕೊಂಡು ಹೋಗ್ಬೇಕು ಅಂತ. ಹಾಗಾಗಿ ನಾನು DK ಶಿವಕುಮಾರ್ ಇಬ್ರು ಹೋಗ್ಬೇಕು ಅಲ್ಲಿಗೆ. ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೋಸ್ಕರ ಬಂದಿರತಕ್ಕಂಥದ್ದು ನಾವು. ಈಗಾಗಲೇ DK ಶಿವಕುಮಾರ್ ಮಾತನಾಡದಂತೆ ಬಿಜೆಪಿಯವರು ಮತ್ತು JDSನವರು ಚುನಾವಣಾ ಹೊಂದಾಣಿಕೆ ಅಂತ ಮಾಡ್ಕೊಂಡಿದ್ದಾರೆ. ಅದು ಅವರ ಇಂದಿನ ಹೇಳಿಕೆಗಳನ್ನು ನೋಡಿದ್ರೆ ಒಂದು ರೀತಿ ಅಪವಿತ್ರ ಮೈತ್ರಿ. ಅದು ನಿಮ್ಗೆಲ್ಲ ಗೊತ್ತಿರಬೇಕು. ದೇವೇಗೌಡರು ಏನಾದರೂ ಇನ್ನೊಂದು ಜನ್ಮ ಇದ್ರೆ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳಿದ್ರು. ಇದು ನಾನು ಹೇಳಿದ್ದಲ್ಲ, ದೇವೇಗೌಡರು ಹೇಳಿದರು ಮುಸ್ಲಿಂ ಆಗಿ ಹುಡ್ತೀನಿ ಅಂತ. ಯಾಕೆ ಹೇಳಿದ್ರು ಅಂತಂದ್ರೆ, ನಮ್ದು ಸೆಕ್ಯುಲರ್ ಪಾರ್ಟಿ, ಯಾವಾಗಲೂ ಕೂಡ ಕೋಮುವಾದಿಗಳ ಜೊತೆ ನಾವು ಹೋಗಲ್ಲ, ಕೋಮುವಾದಿಗಳಿಗೆ ವಿರುದ್ಧವಾಗಿ ಇರ್ತೀವಿ, ಕೋಮುವಾದಿಗಳನ್ನ ಚುನಾವಣೆಯಲ್ಲಿ ಎದುರಿಸ್ತೇವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನ ಹೇಳಿದ್ರು. ಈಗ ಪಕ್ಷ ಉಳಿಸ್ಲಿಕ್ಕೋಸ್ಕರ ಬಿಜೆಪಿಯವ್ರ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ಯಾರು ಕುಮಾರಸ್ವಾಮಿ ಅವರ ಸರ್ಕಾರವನ್ನ ತೆಗೆದಾಕಿದ್ರು ಅವ್ರ ಜೊತೆನಲ್ಲೇ ಪಕ್ಷ ಉಳಿಸ್ಲಿಕ್ಕೋಸ್ಕರ ನಾವು ಹೊಂದಾಣಿಕೆ ಮಾಡ್ಕೊತಾ ಇದ್ದೀವಿ. ನೀವೆಲ್ಲ ವಿದ್ಯಾವಂತರಿದ್ದೀರಿ, ರಾಜಕೀಯವಾಗಿ ಪ್ರಜ್ಞಾವಂತರಿದ್ದೀರಿ. ನೀವು ಈ ಸ್ಟೇಟ್ಮೆಂಟ್ಗಳನ್ನೆಲ್ಲ ತುಲನೆ ಮಾಡಬೇಕು, ವಿಮರ್ಶೆ ಮಾಡಬೇಕು. ಸೊ ಅವರು ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ ನಾವೇನು ಹೇಳ್ತೀವಿ ಡಾರ್ವಿನ್ಸ್ ಥಿಯರಿನಲ್ಲಿ, ರಾಜಕೀಯ ಅವರ ಉಳಿವಿಗೋಸ್ಕರವಾಗಿ ದೇವೇಗೌಡರು ಮತ್ತು ಅವರ ಕುಟುಂಬದವರ ರಾಜಕೀಯ ಉಳಿವಿಗೋಸ್ಕರವಾಗಿ ಅವ್ರು ಏನ್ ಬೇಕಾದ್ರೂ ತೀರ್ಮಾನ ತಗೋತಾರೆ. ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ, ನಾವು ಏನೇ ತೀರ್ಮಾನ ಮಾಡಿದ್ರು ಕೂಡ ನಮ್ಮನ್ನ ಜನ ಫಾಲೋ ಮಾಡ್ತಾರೆ, ಬ್ಲೈಂಡ್ ಆಗಿ ಫಾಲೋ ಮಾಡ್ತಾರೆ ಅಂತಕ್ಕಂಥ ಭಾವನೆ ಇದೆ. ನೀವು ಇದನ್ನ ಯೋಚನೆ ಮಾಡಬೇಕು. ಅದರಿಂದ ನೀವು ನಿಮ್ಮ ವಿವೇಚನೆಯನ್ನ ಬಳಸಿ ಈ ಹೊಂದಾಣಿಕೆ ಆದಮೇಲೆ ಪುಟ್ಟಣ್ಣವರಿಗೆ ನೀವು ಮತ ಹಾಕಿರೋದು ಅಲ್ಲ, ಪುಟ್ಟಣ್ಣವರಿಗೆ ಮತ ಹಾಕಿರೋದು. ನನಗೆ ಸ್ವಲ್ಪ ಅನುಮಾನ ಇತ್ತು. ಯಾಕಂತಂದ್ರೆ ಬಿಜೆಪಿಯವರು JDSನವರು ಒಂದಾಗ್ಬಿಟ್ಟಿದ್ದಾರೆ. ಪುಟ್ಟಣ್ಣನಿಗೆ ಏನಪ್ಪ ಏನು ಆಗ್ತದೋ ಚುನಾವಣೆಯಲ್ಲಿ ಅಂತಕ್ಕಂಥ ಭಯ ಇತ್ತು. ಆದರೆ ಆ ಭಯವನ್ನ ದೂರ ಮಾಡಿದ್ದೀರಿ ನಿಮ್ಮ ತೀರ್ಪಿನಿಂದ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಪುಟ್ಟಣ್ಣನಿಗೆ 2002ರಲ್ಲಿ ಅವತ್ತು ನಾನು ಜನತಾದಳ ಎಸ್ ಪಾರ್ಟಿಯ ಅಧ್ಯಕ್ಷನಾಗಿದ್ದೆ. ಪುಟ್ಟಣ್ಣ ಬಂದ್ರು, ನಾನು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ಅಭ್ಯರ್ಥಿ ಆಗಬೇಕು ಅಂತ ಇದ್ದೀನಿ, ನನಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರು. ನಾನು ಹೇಳಿದೆ, ಪುಟ್ಟಣ್ಣ ಭಾರಿ ಕಷ್ಟ ಅಲ್ಲಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ಯಾಕಪ್ಪ ನಿಂತ್ಕೊಳ್ಳಕ್ ಹೋದಿಯಾ, ಎಲ್ಲರೂ ಒಂದು ಅಸೆಂಬ್ಲಿನಲ್ಲಿ ನಿಂತ್ಕೋ
ಅಂತ ಹೇಳಿದೆ. ಇಲ್ಲ ಸರ್, ಪ್ರಯತ್ನ ಮಾಡ್ತೀನಿ ನಾನು. ಟೀಚರ್ಸ್ಗಳೆಲ್ಲ ನನ್ನ ಜೊತೆ ಚೆನ್ನಾಗಿದ್ದಾರೆ. ನಾನು ಬೆಂಗಳೂರು ಯೂನಿವರ್ಸಿಟಿ ಸಿಂಡಿಕೇಟ್ನಲ್ಲಿ ಮೆಂಬರ್ ಎಲ್ಲ ಆಗಿದ್ದೆ, ಪರಿಚಯ ಇದ್ದಾರೆ, ನಿಂತ್ಕೊತೀನಿ, ನನಗೆ ಟಿಕೆಟ್ ಕೊಡಿ ಅಂತ. ಆಗ ಅಷ್ಟೊಂದು ಪೈಪೋಟಿನೂ ಇರಲಿಲ್ಲ. ಜನತಾದಳ ಎಸ್ನಲ್ಲಿ ಟಿಕೆಟ್ ಕೇಳೋರು ಕಡಿಮೆ ಇದ್ರು. ಆಗ ಪುಟ್ಟಣ್ಣ ಧೈರ್ಯ ಮಾಡಿ ನಿಂತ್ಕೊತೀನಿ ಅಂದ್ರಲ್ಲ, ಆಯ್ತು ಹೋಗಿ ನಿಂತ್ಕೋಗು ಹೊತ್ತಿಗೆ ಅಂತೇಳಿ B.Pharm ಕೊಟ್ಟಣ. ಪುಟ್ಟಣ್ಣ ನೋಡಿದ್ರೆ ಎಲೆಕ್ಷನ್ ಆದ್ಮೇಲೆ ಆಸ್ಪತ್ರೆ ಸೇರಿದ್ರು ಅಲ್ಲ, ಯಾವುದೋ ಒಂದು ಆಸ್ಪತ್ರೆ ಬಸವೇಶ್ವರ ನಗರದಲ್ಲೇ ಎಲ್ಲೋ ಅಲ್ಲಿ ಒಂದು ಆಸ್ಪತ್ರೆ ಸೇರಿದ್ದ. ನಾನು ಹೋದೆ ನೋಡಕ್ಕೆ ಪುಟ್ಟಣ್ಣನಿಗೆ. ಏನಪ್ಪ ಪುಟ್ಟಣ್ಣ ಹೆಂಗಿದೆ ಅಂತಂದ್ರೆ, ಗೆಲ್ತೀನಿ ಸಾರ್ ಅಂತ. ಎಲೆಕ್ಷನ್ ಇನ್ನೂ ರಿಸಲ್ಟ್ ಬಂದಿರಲಿಲ್ಲ. ಏನೆಯಾ ಗೆಲ್ತೀನೆಯಾ ಅಂತಂದೆ. ಗೆದ್ಬಿಡ್ತೀನಿ ಸಾರ್ ಅಂತ ಹೇಳಿದ್ರು. ಸೊ ನೀವೆಲ್ಲ ಆಶೀರ್ವಾದ ಮಾಡೋದ್ರಿಂದ ಪುಟ್ಟಣ್ಣ 2002ರಲ್ಲೂ ಗೆದ್ದ, ಅಲ್ಲಿಂದ 5 ಸಾರಿ ಸತತವಾಗಿ ನಿಮ್ಮನ್ನ ಪ್ರತಿನಿಧಿಸತಕ್ಕಂಥ ಕೆಲಸವನ್ನು ಮಾಡಿದ. ನಿಮ್ಮನ್ನ 5 ಸಾರಿ ಪ್ರದರ್ಶಿಸಬೇಕಾದ್ರೆ ನಿಮ್ಮ ಧ್ವನಿಯ ಕೆಲಸ ಮಾಡಿರ್ಬೇಕಲ್ಲ ಪುಟ್ಟಣ್ಣ. ನಿಮ್ಮನ್ನ ಸಮರ್ಥವಾಗಿ, ಆಯ್ತು ಕೂತ್ಕೊತಮ್ಮ, ನಿಮ್ಮನ್ನ ಸಮರ್ಥವಾಗಿ ಪ್ರತಿನಿಧಿಸಿದ್ರಿಂದಲೇ, ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಿರೋದ್ರಿಂದಲೇ ಪುಟ್ಟಣ್ಣನನ್ನ ಬಿಜೆಪಿಯಿಂದ ಕಾಂಗ್ರೆಸ್ ಬಂದರೂ ಕೂಡ ರಾಜೀನಾಮೆ ಕೊಟ್ಬಿಟ್ಟಿದ್ದ. ನಿಮ್ಮ ಕ್ಷೇತ್ರ, ನಿಮ್ಮ MLC ಮಾಡಿದ್ರಿ ಅವನಿಗೆ. ಆದರೂ ರಾಜೀನಾಮೆ ಕೊಟ್ಟು ರಾಜಾಜಿನಗರದಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ನಾವು 100ಕ್ಕೆ 100 ಅಸೆಂಬ್ಲಿನಲ್ಲಿ ಗೆಲ್ತಾನೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದು. ಆದರೂ ಗೊತ್ತಿಲ್ಲ, ರಾಜಾಜಿನಗರದ ಜನ ಅವರನ್ನ ಸೋಲಿಸಿದ್ರು. ನೀವು ಮತ್ತೆ ಈ ಚುನಾವಣೆ ಇದೆಯಲ್ಲ, ಇದು ಬಹಳ ಪ್ರಮುಖವಾದಂತ ಚುನಾವಣೆ. ಯಾಕಂತಂದ್ರೆ ಈ ಬಿಜೆಪಿಯವರು JDS ಒಂದಾಗಿದ್ದಾರಲ್ಲ, ಅದು ಮುಂದಿನ ಪಾರ್ಲಿಮೆಂಟ್ ಚುನಾವಣೆಗೆ ದಿಕ್ಸೂಚಿ ಆಗ್ತದೆ. ನಾನು ಹೇಳಿದ ಮಾತಲ್ಲ, ಕುಮಾರಸ್ವಾಮಿನ ಹೇಳಿದ ಮಾತು ಇದು. ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು ಅಂತಂದ್ರೆ, ನಾವಿಬ್ರು ಒಂದಾಗ್ಬಿಟ್ಟಿದ್ದೀವಿ, ಈ ಪುಟ್ಟಣ್ಣ ಚುನಾವಣೆ ಇದೆಯಲ್ಲ, ಇದು ಈ ರಿಸಲ್ಟ್ ಇದೆಯಲ್ಲ, ಈ ಫಲಿತಾಂಶ, ಅದು ಪಾರ್ಲಿಮೆಂಟ್ ಚುನಾವಣೆಗೆ ದಿಕ್ಸೂಚಿ ಆಗ್ತದೆ ಅಂತ ಹೇಳಿದ್ರು. ಈಗ ನಾವು ಯಾವ ನಿಮ್ಮ ದಿಕ್ಸೂಚಿ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಗೆ ನಾಲ್ಕನೇ ಬಾರಿ ಈಗಾಗಲೇ ಕ್ಯಾಂಡಿಡೇಟ್ ಮಾಡ್ಬಿಟ್ಟಿದ್ದೀವಿ. ಸುರೇಶ್ ಹ್ಯಾಟ್ರಿಕ್ ಮಾಡಾಗಿದೆ. 4ನೇ ಸಾರಿ ಟಿಕೆಟ್ ಕೊಟ್ಟಿದ್ದೀವಿ. ನನಗನ್ಸುತ್ತೆ ಈ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕನಕಪುರ ಲೋಕಸಭಾ ಬೆಂಗಳೂರು ಗ್ರಾಮಾಂತರ ಇದರಲ್ಲಿ 100 DK ಸುರೇಶ್ ಗೆದ್ದೇ ಗೆಲ್ತಾರೆ ಅಂತ ಹೇಳಿದ್ರಿ. DK ಸುರೇಶ್ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಬಿಜೆಪಿಯವರು ಏನ್ ತಿಳ್ಕೊಂಡಿದ್ದಾರೆ, ನರೇಂದ್ರ ಮೋದಿ ಅವರ ಹೆಸರು ಮೇಲೆ ಗೆಲ್ತೀವಿ ಅಂತ. ಯಾಕಂದ್ರೆ ಇವತ್ತು ಯಾರು ರಾಜೀವ್ ಜನರಲ್ ಸೆಕ್ರೆಟರಿ ಅವ್ರು ಹೇಳಿದರೆ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ನಮಗೆ ನರೇಂದ್ರ ಮೋದಿ ಹೆಸರು ಮೇಲೆ ಗೆದ್ಬಿಡ್ತೀವಿ. ಇದೇ ನರೇಂದ್ರ ಮೋದಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನ್ ಪಾದಯಾತ್ರೆ ಮಾಡುತ್ತೆ ಮಾಡುದು, ಸಭೆಗಳು ಮಾಡುತ್ತೆ ಮಾಡುದು,
ಏನಾಯ್ತು? ಏನೂ ಆಗಿಲ್ಲ. ನಾವು 134 ಜನನ ಗೆದ್ದು ಅದರಿಂದ ಬರೀ ನರೇಂದ್ರ ಮೋದಿಯವರ ಹೆಸರಿನಲ್ಲೇ ಗೆದ್ಬಿಡ್ತೀವಿ ಅಂತ ಇದ್ದಾರಲ್ಲ, ಇವರಂತ ಮೂರ್ಖರು ಯಾರು ಇಲ್ಲ ಅಂತಕ್ಕಂಥದ್ದು. ಇದನ್ನು ಕೆಲಸ ಮಾಡಿರ್ಬೇಕಲ್ವಾ? ಈಗ ನೀವೆಲ್ಲ ವಿಚಾರವಂತರಿದ್ದೀರಿ. ಯಾರು ಕೊಟ್ಟ ಮಾತಂತೆ ನಡ್ಕೊತಾರೆ, ಯಾರು ಕೆಲಸ ಮಾಡಿದ್ದಾರೆ, ಅವ್ರ ತಾನೇ ನೀವು ಕೂಲಿ ಕೊಡಬೇಕು. ಕೆಲಸ ಮಾಡಿದವ್ರಿಗೆ ಕೂಲಿ ಕೊಡಕ್ಕಾಗುತ್ತಾ? ಏಟಿಗೆ ಉಳ್ಳಾಕ್ಬೇಕು, ಏಟಿಗೆ ಕಳ್ಳೆಟ್ಟಿಗೆ ಉಳ್ಳಾಕ್ಬೇಕಾಗತ್ತಾ? ಲೂಟಿ ಹೊಡ್ಕೊಂಡಿದ್ದವರು 5-4 ವರ್ಷ ಲೂಟಿ ಹೊಡ್ಕೊಂಡಿದ್ದವರು ಇವ್ರಿಗೆ ಹಾಕ್ಬೇಕಾ? ಹೇಳಿ ಮಾಡೋಣ ನೀವು. ಅದರಿಂದ ನನಗನ್ಸುತ್ತೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವರು 28ಕ್ಕೆ 28 ನೀವೆಲ್ಲ ವಿದ್ಯಾವಂತರಿದ್ದೀರಿ. ಕರ್ನಾಟಕದಿಂದ 4,30,000 ಕೋಟಿ ರೂಪಾಯಿ ಈ ವರ್ಷ ತೆರಿಗೆ ಕಲೆಕ್ಟ್ ಮಾಡಿಕೊಂಡಿದ್ದೀವಿ. ಈ ವರ್ಷ 23-24ರಲ್ಲಿ 4,30,000 ಹೆಚ್ಚು ತೆರಿಗೆಯನ್ನು ಕಲೆಕ್ಟ್ ಮಾಡಿಕೊಂಡಿದ್ದೀವಿ. ನಮ್ಗೆ ಎಷ್ಟು ಗೊತ್ತ ವಾಪಸ್ ಬರೋದು? ಕರ್ನಾಟಕದಿಂದ ತೆರಿಗೆ ಕಲೆಕ್ಟ್ ಆಗಿರೋದು ನಮ್ಗೆ ಎಷ್ಟಪ್ಪ ಬರ್ತದೆ ಅಂತಂದ್ರೆ 50,257 ಕೋಟಿ. 50,257 ಕೋಟಿ. ಇದು ನ್ಯಾಯನ ಅನ್ಯಾಯ? ಅನ್ಯಾಯ. ನೀವು ಒಬ್ಬನೇ ಹೇಳ್ತಾ ಇದೀಯ? 50,257 ಕೋಟಿ ಅಂದ್ರೆ 100 ರೂಪಾಯಿ ಕಲೆಕ್ಟ್ ಮಾಡಿಕೊಟ್ರೆ ನಮಗೆ ಬರೀ 13 ರೂಪಾಯಿ ವಾಪಸ್ ಬರ್ತದೆ. ಬರೀ 13 ರೂಪಾಯಿ. ಮತ್ತೆ ಕರ್ನಾಟಕದ ಅಭಿವೃದ್ಧಿ ಹೇಗಾಗಬೇಕು? ತಗೊಂಡೋಗಿ ಯುಪಿಗೆ, ಬಿಹಾರಿಗೆ ಕೊಡಬೇಡಿ ಅಂತ ಹೇಳಲ್ಲ ನಾನು. ನೀವು ಹೆಚ್ಚಾಗಿ ತಗೋತಿದ್ರೆಲ್ಲ ಕೊಡಿ ಅದರಲ್ಲಿ ಅವ್ರಿಗೆ. ಆದ್ರೆ ತೆರಿಗೆ ಹೆಚ್ಚಿದ್ರೆ ನಮ್ಗೆ ನ್ಯಾಯ ಕೊಡಿ. ಇದನ್ನ ಕೇಳಿದ್ರೆ ನಮ್ಮ ಮೈಮೇಲೆ ಬೀಳ್ತಾರೆ. ಬಿಜೆಪಿ ಇರೋರು ಮೈಮೇಲೆ ಬೀಳ್ತಾರೆ, ಜೆಡಿಎಸ್ ನಲ್ಲಿರೋರು ಈ ದೇವೇಗೌಡರು ನನಗೆ ಯಾಕಪ್ಪ ಈಗ ಆಗ್ಬಿಟ್ರು ಗೌಡ್ರು ಅಂತ ಅಂದ್ರೆ ನನಗೆ ಅನುಮಾನ ಆಗ್ಬಿಟ್ಟದೆ. ಈ ನರೇಂದ್ರ ಮೋದಿ ಹೊಗಳಿದ್ದು ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾಭಾವ ಸಂಬಂಧ, ಹಳೇ ಸಂಬಂಧ. ಇದೇ ದೇವೇಗೌಡರು ಹೇಳಿದ್ರು, ನಾನು ಪ್ರಧಾನಿ ಆಗ್ಬಿಟ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬಿಟ್ರೆ ನಾನು ದೇಶ ಬಿಟ್ಕೊಡ್ತೀನಿ, ಫಾರಿನಲ್ಲಿ ಇರ್ತೀನಿ ಅಂತ. ಫಾರಿನಲ್ಲಿ ಹೊರಟಿದ್ದೀನಿ. ಈಗ ನರೇಂದ್ರ ಮೋದಿ ಹೊಗಳದ್ದೇ ಹೊಗಳದ್ದು. ಈ ತರ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಕ್ಕಂಥದ್ದು ನಾನು ಐ ನೆವರ್ ಎಕ್ಸ್ಪೆಕ್ಟೆಡ್ ಫ್ರಮ್ ದೇವೇಗೌಡ. ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರ ಎಲ್ಲ ಹೇಳ್ತಾರೆ ಅಂತ ಹೇಳಿ. ಸೊ ಎನಿವೆ ಇಲ್ಲಿ ಮಾಡಿದಿರಿ. ಈಗ ಪುಟ್ಟಣ್ಣವ್ರು ಗೆಲ್ಸಿದ ಎಲ್ಲ ರಾಜಕೀಯನೆಲ್ಲ ಮಾತಾಡಕ್ ಹೋಗಲ್ಲ. ಪುಟ್ಟಣ್ಣವ್ರನ್ನೇ ಗೆಲ್ಸಿದ್ದೀರಿ, ಒಳ್ಳೆ ತೀರ್ಮಾನ ತಗೊಂಡಿದ್ದೀರಿ ನೀವೆಲ್ಲರೂ. ಅದಕ್ಕೆ ಪುಟ್ಟಣ್ಣ ನನ್ನ ಜೊತೆ ಈಗಾಗಲೇ ಮಾತಾಡಿದ್ದಾನೆ. ಟೀಚರ್ ಸಮಸ್ಯೆಗಳ ಬಗ್ಗೆ ಕೇಳಲಿ. ಕೂತ್ಕೊಳ್ಳೋದಮ್ಮ, ನೀನು ಮೇಸ್ತ್ರಿ ಕೆಲಸ ಮಾಡ್ತಿದ್ದಿ, ರಾಜಕೀಯ ಮಾಡ್ತಿ ಗೊತ್ತಿಲ್ಲ. ಆಮೇಲೆ ಪುಟ್ಟಣ್ಣ ಅವರು ಹೇಳಿದ್ದಾರೆ, ನಾನು ಹೇಳಿದ್ದೀನಿ ಪುಟ್ಟಣ್ಣ ಒಂದು ಮೀಟಿಂಗ್ ಮಾಡೋಣಪ್ಪ, ಈ ಟೀಚರ್ಸ್ ರೆಪ್ರೆಸೆಂಟೇಟಿವ್
ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡ್ತೀನಿ. ಆಮೇಲೆ ನಮ್ಮ ಈಗಾಗಲೇ ರಾಮೋಜಿ ಕೂಡ ಕೃಷ್ಣಪ್ಪನವರು ರೆಡಿಯ ಇವರಿಬ್ರು ಒಬ್ರು ಟೀಚರ್ಸ್ ಕ್ಲಾಸ್ನಿಂದ ಒಬ್ರು ಪದವೀಧರರ ಕ್ಷೇತ್ರದಿಂದ ಮಾಡಿದ್ದಾರೆ. ನೀವು ಮನಸ್ಸು ಮಾಡಿದ್ರೆ ಅವ್ರಿಗೂ ದಯಮಾಡಿ ಪುಸ್ತಕ ನೀವು ತಿಳಿಸಿದ್ದೀರಿ, ಅದೇ ರೀತಿ ಅವರಿಬ್ಬರು ಕೂಡ ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ. ಆಮೇಲೆ ನಾನು ಈಗ 7th ಪೇ ಕಮಿಷನ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ, ಓಲ್ಡ್ ಪೆನ್ಷನ್ ಸ್ಕೀಮ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ಮೀಟಿಂಗ್ ಅಲ್ಲಿ ನಾನು ಚರ್ಚೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಪುಟ್ಟಣ್ಣನವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ನಿಮಗೆ ಅದಕ್ಕಿಂತ 2 ಪಟ್ಟು ಕೃತಜ್ಞತೆ. ಯಾಕಂದ್ರೆ ಪುಟ್ಟಣ್ಣನ ಜಯ ನಿಮ್ಮೆಲ್ಲರ ಜಯ, ಕರ್ನಾಟಕದ ಜನರ ಜಯ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಾವು ಮಂಡ್ಯಕ್ಕೆ ಹೋಗ್ಬೇಕಾಗಿರೋದ್ರಿಂದ ಹೆಚ್ಚು ಮಾತನಾಡದೆ ನಿಮ್ಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.